ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಯೇಸು ಕ್ರಿಸ್ತನು ಈ ಬೆಳಗಿನ ಜಾವದಲ್ಲಿ ನಮಗೆ ವಾಕ್ಯದ ಮೂಲಕವಾಗಿ ಒಂದು ಆಹ್ವಾನವನ್ನು ನೀಡುತ್ತಿದ್ದಾರೆ. ಅದೇನೆಂದರೆ, ನಾವೆಲ್ಲ ನಮ್ಮ ಜೀವಿತದಲ್ಲಿ ಅನೇಕ ಭಾರಗಳಿಂದ ತತ್ತರಿಸಿದ್ದೇವೆ. ನಮ್ಮ ಜೀವನವನ್ನು ಯಾವ ರೀತಿ ಕಟ್ಟಿಕೊಳ್ಳಬೇಕೆಂಬುದಾಗಿ ಜ್ಞಾನದ ಆತ್ಮವಿಲ್ಲದೆ, ಒಂದು ಬಲವಿಲ್ಲದೆ ನಾವು ಇಂದು ಒಂದು ರೀತಿಯಾದಂತಹ ಬೇಡವಾದ ಜೀವನವನ್ನು ಜೀವಿಸುತ್ತಾ ಇದ್ದೇವೆ. ಆದರೆ ಯೇಸುವಿನ ಈ ಒಂದು ಆಹ್ವಾನ ನಮ್ಮ ಇಡೀ ಜೀವಿತವನ್ನೇ ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ನಾವು ನಂಬಿಕೆಯಿಂದ ಆತನ ಬಳಿಗೆ ಬರುವುದಾದರೆ, ಆತನನ್ನು ಅಂಗೀಕಾರ ಮಾಡುವುದಾದರೆ, ನಮ್ಮ ಹೃದಯದಲ್ಲಿ ಆತನನ್ನು ಕರೆಯುವುದಾದರೆ, ಆತನನ್ನು ಒಪ್ಪಿಕೊಳ್ಳುವುದಾದರೆ, ಖಂಡಿತವಾಗಿ ಆತನೇ ನಮಗೆ ವಿಶ್ರಾಂತಿಯನ್ನು ಒದಗಿಸುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳಿದ ಪ್ರಕಾರವೇ ನಾವು ನಮ್ಮ ಭಾರವಾದ ನೊಗವನ್ನು ಆತನ ಮೇಲೆ ಹಾಕಿದಾಗ ಆತನ ಹಗುರವಾದ ನೊಗವು ನಮ್ಮನ್ನು ಯಾವುದೇ ಹಾನಿಗೊಳಗಾಗದಂತೆ ಕಾಪಾಡುತ್ತದೆ. ನಾವು ಭರವಸೆ ಇಡೋಣ, ಯೇಸುವಿನ ಮೇಲೆ ನಂಬಿಕೆ ಇಡೋಣ, ಆತನ ಬಳಿಗೆ ಓಡೋಡಿ ಬರೋಣ. ನಮಗೆ ಬೇಕಾದಂಥ ವಿಶ್ರಾಂತಿ, ನೆಮ್ಮದಿಯನ್ನು ಅನುಭವಿಸೋಣ. ಕೆಲಸದ ಒತ್ತಡದಿಂದಲೂ ಪಾಪಮಯವಾದಂಥ ಜೀವನದಿಂದಲೂ ನಮ್ಮ ಜೀವನವೇ ಬೇಡ ಎಂದು ಬೇಸತ್ತು ಹೋಗಿರುವಾಗ ಈ ಒಂದು ವಾಗ್ದಾನದ ವಾಕ್ಯವು, ಆಹ್ವಾನವು ನಮಗೆ ಒಂದು ಹೊಸ ನಿರೀಕ್ಷೆಯನ್ನು ತರುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ನಮ್ಮನ್ನು ನಾವೇ ಯೇಸುವಿನ ಕರೆಗಳಿಗೆ ಒಪ್ಪಿಸಿಕೊಟ್ಟಾಗ ಆತನು ನಮ್ಮನ್ನು ಆಳ್ವಿಕೆ ಮಾಡುವಂಥ ಕರ್ತನಾಗಿರುತ್ತಾನೆ. ನಾವು ಒಪ್ಪಿಸಿಕೊಳ್ಳೋಣ. ನಮ್ಮ ಹೃದಯವನ್ನು ಯೇಸು ಕ್ರಿಸ್ತನಿಗಾಗಿ ತೆರೆದಿಟ್ಟು ಆತನನ್ನು ಬರಮಾಡಿಕೊಂಡು ಅಂಗೀಕರಿಸಿಕೊಂಡು ನಮ್ಮ ಜೀವನವನ್ನು ನಡೆಸೋಣ. ಇಂದೇ ಆ ದಿನವಾಗಿರಲಿ. ಯೇಸುವಿನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.